ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರಿನಲ್ಲಿ ಅದ್ಧೂರಿ ಹಿಂದೂ ಸಾಮ್ರಾಜ್ಯೋತ್ಸವ. ಗೌರಿಬಿದನೂರು ನಗರದಲ್ಲಿ ಆಯೋಜಿಸಲಾದ ಹಿಂದೂ ಸಾಮ್ರಾಜ್ಯೋತ್ಸವ ಹಾಗೂ ಭವ್ಯ ಶೋಭಾಯಾತ್ರೆ ಅತ್ಯಂತ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ನಗರದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದರು. ಕೇಸರಿ ಧ್ವಜಗಳು, ಘೋಷಣೆಗಳು ಮತ್ತು ಸಾಂಸ್ಕೃತಿಕ ವೈಭವದಿಂದ ಶೋಭಾಯಾತ್ರೆ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಧಾರ್ಮಿಕ, ಸಾಮಾಜಿಕ ವಿಚಾರಗಳ ಕುರಿತು ಪ್ರಭಾವಶಾಲಿ ಭಾಷಣಗಳು ನಡೆದು ಸಮಾಜದಲ್ಲಿ ಏಕತೆ ಮತ್ತು ಸಂಸ್ಕಾರಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸಾರ್ವಜನಿಕರ ಶಿಸ್ತಿನ ಪಾಲ್ಗೊಳ್ಳುವಿಕೆ, ಸಂಘಟಕರ ಸಮರ್ಪಿತ ಕಾರ್ಯ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ಕಾರ್ಯಕ್ರಮ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ಸಂಪನ್ನವಾಯಿತು. ಗೌರಿಬಿದನೂರು ಹಿಂದೂ ಸಾಮ್ರಾಜ್ಯೋತ್ಸವದ ವೇದಿಕೆಯಲ್ಲಿ ಆರ್ಎಸ್ಎಸ್ ಪ್ರಚಾರಕರಾದ ರಾಜೇಶ್ ಅವರು ಸಮಾಜದ ಮನಸ್ಸಾಕ್ಷಿಯನ್ನು ಜಾಗೃತಗೊಳಿಸುವ ಮಹತ್ವದ ಸಂದೇಶ ನೀಡಿದರು. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಕಳಂಕವಾಗಿದ್ದು ಅದನ್ನು ಸಂಪೂರ್ಣವಾಗಿ ತೊಲಗಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದುವಿನ ಮೇಲಿದೆ ಎಂದರು. ಅಸ್ಪೃಶ್ಯತೆ ಇರೋವರೆಗೂ ಸಮಾಜದಲ್ಲಿ ನಿಜವಾದ ಏಕತೆ, ಸಮಾನತೆ ಮತ್ತು ಶಾಂತಿ ಸಾಧ್ಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಮನುಷ್ಯನ ಮೌಲ್ಯ ಜನ್ಮದಿಂದಲ್ಲ, ಅವನ ಗುಣ, ಕರ್ಮ ಮತ್ತು ನಡತೆ ಗುಣದಿಂದ ನಿರ್ಧಾರವಾಗಬೇಕು ಅಂತ ನಮ್ಮ ಧರ್ಮದ ಮೂಲತತ್ವ ಅಂತ ಒತ್ತಿ ಹೇಳಿದರು. ಭೇದ ಭಾವ, ಅಸಮಾನತೆ ಹಾಗೂ ದ್ವೇಷವು ಹಿಂದೂ ಸಂಸ್ಕೃತಿಗೆ ವಿರುದ್ಧವಾಗಿದ್ದು ಎಲ್ಲರೂ ಸಮಾನರು ಎಂಬ ಭಾವನೆ ಸಮಾಜದಲ್ಲಿ ಬೆಳೆಸಬೇಕಿದೆ ಎಂದರು. ಸಮಾಜದ ಎಲ್ಲ ವರ್ಗಗಳು ಒಟ್ಟಾಗಿ ನಿಂತಾಗ ಮಾತ್ರ ಬಲಿಷ್ಠ ಹಾಗೂ ಸಂಸ್ಕಾರಯುತ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳಿದರು. ಅಸ್ಪೃಶ್ಯತೆಯ ವಿರುದ್ಧ ಮನೆಗಳಲ್ಲಿ ಜಾಗೃತಿ ಮೂಡಿಸುವ ಮಹತ್ವದ ಹೊಣೆ ಯುವಜನತೆಯ ಮೇಲಿದೆ ಅಂತ ಕರೆ ನೀಡಿದರು. ನಿಜವಾದ ಹಿಂದುತ್ವ ಮಾನವೀಯತೆ, ಸಮಾನತೆ ಮತ್ತು ಸಹಬಾಳ್ವೆಯಲ್ಲಿ ಇದೆ ಅಂತ ರಾಜೇಶ್ ಅವರು ತಮ್ಮ ಭಾಷಣದಲ್ಲಿ ಸ್ಪಷ್ಟಪಡಿಸಿದರು. ಅದೇ ರೀತಿ ಇವತ್ತು ಕೂಡ ಗೊತ್ತಿಲ್ಲದೆ ನಮ್ಮ ಸಮಾಜದಲ್ಲಿ ಬಂದಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅಸ್ಪೃಶ್ಯತೆ. ಜಾತಿ ಕಾರಣಕ್ಕೋಸ್ಕರ ತಾನು ಮೇಲು ತಾನು ಕೀಳು ಅನ್ನುವಂಥ ಒಂದು ಭಾವ ಇವತ್ತು ನಮ್ಮ ಸಮಾಜವನ್ನು ಕಾಡ್ತಾ ಇದೆ. ತನ್ನ ಮನೆಗೆ ಯಾರು ಬರಬೇಕು ಬರಬಾರ್ದು ಅನ್ನೋದಕ್ಕೆ ಜಾತಿ ಕನ್ನಡಕದ ಅವಶ್ಯಕತೆ ಇದೆ ಇವತ್ತು? ಇದೆಯಾ? ಖಂಡಿತ ಇಲ್ಲ. 2026ನೇ ಇಸವಿಯಲ್ಲಿ ಇದೀವಿ. ಇವತ್ತು ಯಾವುದೋ ವ್ಯಕ್ತಿಯನ್ನ ನೋಡಬೇಕಿದ್ದಾಗ ಆತನ ಜಾತಿ ಸರ್ಟಿಫಿಕೇಟ್ ನೆನಪಾಗಬಾರ್ದು ನಮಗೆ. ತನ್ನ ಮನೆಗೆ ಪ್ರವೇಶ ಇರಬೇಕೆಯೋ ಇಲ್ವೋ ಅಂತ ಹೇಳಬೇಕಿದ್ರೆ ಆತನ ಜಾತಿ ನೆನಪಾಗಬಾರದು. ಇದನ್ನ ನಾವು ತೊಡೆದು ಹಾಕದೇ ಇದ್ರೆ ನಾನು ಹೇಗೆ ಈಜಿಪ್ಟಿಯನ್ ಸಂಸ್ಕೃತಿ ನಾಶ ಆಯಿತು, ಗ್ರೀಸ್ ಸಂಸ್ಕೃತಿ ನಾಶ ಆಯಿತು ಅಂತ ಆರಾಮದಲ್ಲಿ ಬೋಧನೆ ಹೇಳ್ತಾ ಹೋದನು, ಅದೇ ರೀತಿ ಇನ್ನೊಂದು 100 ವರ್ಷ ಆದ್ಮೇಲೆ ನಮ್ಮ ಸಮಾಜದ ಬಗ್ಗೆ ಕೂಡ ಮಾತಾಡಬೇಕಾದ ಸ್ಥಿತಿ ನಿರ್ಮಾಣ ಆಗ್ಬೋದು. ಅರೆ, ನಮ್ಮ ಮನೆ ಒಳಗೆ ಪ್ರವೇಶ ಮಾಡ್ಬೇಕಿದ್ರೆ ಅವ್ನ ಜಾತಿ ಯಾಕೆ ಅಡ್ಡ ಬರಬೇಕು? ಅವನ್ನ ಯೋಚನೆ ಮಾಡಬೇಕಿದ್ರೆ ಅವನು ಯಾವ ಜಾತಿ ಅಂತ ಜಾತಿ ಯಾಕೆ ನೆನಪಾಗಬೇಕು? ಹಿಂದೂ ಸಾಮ್ರಾಜ್ಯೋತ್ಸವದ ಉಪಾಧ್ಯಕ್ಷೆ ಸುಮಾ ಸಂಜಯ್ ಮಾತನಾಡಿ, ಆರ್ಎಸ್ಎಸ್ ದೃಢ ಮಾರ್ಗಸೂಚಿಯನ್ನು ರೂಪಿಸಿದೆ ಎಂದರು. ಸ್ವಬೋಧ, ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಬೋಧನ್, ನಾಗರಿಕ ಶಿಷ್ಟಾಚಾರ ಮತ್ತು ಪರಿಸರ ಸಂರಕ್ಷಣೆ ಮೂಲಕ ಬಲಿಷ್ಠ, ಸಂಸ್ಕಾರಯುತ ಹಾಗೂ ಜವಾಬ್ದಾರಿಯುತ ಸಮಾಜ ನಿರ್ಮಿಸಬೇಕು ಅಂತ ಹೇಳಿದರು. ನೀರನ್ನು ಮಿತವಾಗಿ ಬಳಸಬಹುದು, ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬಹುದು, ಮರಗಳನ್ನು ನೆಡಬಹುದು, ಸಾಮಾಜಿಕ ಸಾಮರಸ್ಯ, ಜಾತಿ, ಪಂಥ, ಪಂಗಡ, ಮೇಲು ಕೀಳು ಮರೆತು ಒಟ್ಟಿಗೆ ಬಾಳಬಹುದು. ಸ್ವದೇಶಿ ಸಂಬಂಧಿಸಿದಂತೆ ಸ್ವಭಾಷಾ ಸ್ವಭೂಷ ಸೂತ್ರವನ್ನು ಪಾಲಿಸಬಹುದು. ನಾಗರಿಕ ಶಿಷ್ಟಾಚಾರ, ನಾವೇ ರಚಿಸಿರುವ ಕಾನೂನನ್ನು ನಾವೇ ಪಾಲಿಸಬೇಕಲ್ಲವೇ? ಈ ಮೇಲಿನ ಅಂಶಗಳನ್ನು ನಾವು ನಮ್ಮ ಕುಟುಂಬದಲ್ಲಿ ಪಾಲಿಸಿದರೆ ಸಮಾಜ ಸರಿಯಾಗಿರುತ್ತದೆ. ಸಮಾಜ ಸರಿಯಾಗಿದ್ದರೆ ನಮ್ಮ ಭಾರತ ವೈಭವ ಸ್ಥಿತಿ ತಲುಪುತ್ತದೆ. ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ಇನ್ನು ಒಳಗೊಂಡಂತೆ ಪಂಚ ಪರಿವರ್ತನೆ ಸೂತ್ರವನ್ನು ಪಾಲಿಸಿ ಭಾರತವನ್ನು ನಮ್ಮ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡೋಣ. ಸ್ವಾಗತ್, ಗೌರಿಬಿದನೂರು, ಸುಮನ್ ಟಿವಿ.